ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಕೇವಲ 2 ವರ್ಷದಲ್ಲಿ ಪಾದಾರ್ಪಣೆ. ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ನಂಬರ್ ಒನ್ ಚಾನಲ್. ಎಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟೊಂದು ಹಾರೈಸಿದ್ದೀರಾ, ಎಷ್ಟೊಂದು ಅಭಿನಂದನೆಗಳನ್ನ ಸಲ್ಲಿಸಿದ್ದೀರಾ. ನಾವು 2ನೇ ವರ್ಷ ಮುಕ್ತಾಯಗೊಳಿಸಲಿಕ್ಕೆ ಇನ್ನೂ 15 ದಿನ ಬಾಕಿ ಇದೆ. 15 ದಿನಗಳ ನಂತರ ನಾವು 3ನೇ ವರ್ಷಕ್ಕೆ ಕಾಲಿಡ್ತೀವಿ. ಅದಕ್ಕೆ ನಮಗೆ ರಾಜ್ಯ ಮತ್ತು ದೇಶಾದ್ಯಂತ ಅನೇಕ ವಿದೇಶದಿಂದ ಸಹಿತ ನಮಗೆ ಅನೇಕ ಶುಭಾಶಯಗಳನ್ನ ಕಳಿಸಿದ್ದಾರೆ. ರಾಜ್ಯದ ಶಾಸಕರು, ಸಂಸತ್ ಸದಸ್ಯರು, ಅನೇಕ ಸಾಮಾಜಿಕ ಕಾರ್ಯಕರ್ತರು, ಹೈಕೋರ್ಟ್ ಅಡ್ವೊಕೇಟ್ಸ್ಗಳು, ಸಾಮಾಜಿಕ ಚಟುವಟಿಕೆಯಲ್ಲಿ ನಿರತರಾದವರು, ಸಮಾಜ ಹೋರಾಟಗಾರರು ಸಹಿತ ಯಾರ್ಯಾರು ಏನೇನು ಕಳಿಸಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ವಿವರ ಹೇಳ್ತೀನಿ ನೋಡಿ. ವೀಕ್ಷಕರೇ, ನಾವು ಕಳೆದ 2 ವರ್ಷಗಳಿಂದ ತುಂಬ ಶ್ರಮಪಟ್ಟು ನಾವು ಮತ್ತು ನಮ್ಮ ಟೀಮ್ ತುಂಬ ಒಳ್ಳೆಯ ಥರನಾದ ಸುದ್ದಿಗಳನ್ನ ನಿಮಗೆ ಕೊಟ್ಟಿದ್ದೀವಿ. ಕನಿಷ್ಠ ಇಲ್ಲ ಅಂದ್ರೂ ಒಂದು 100 ವಿಡಿಯೋಗಳು ಕೋಟ್ಯಾಂತರ ಜನರನ್ನು ವೀಕ್ಷಣೆ ತಲುಪಿದ್ದಾವೆ. 50 ಲಕ್ಷದ ವಿಡಿಯೋಗಳಂತೂ ಲೆಕ್ಕಕ್ಕಿಲ್ಲ. 25 ಲಕ್ಷ, 10 ಲಕ್ಷ, 5 ಲಕ್ಷ ಅಂತೂ ಸಾವಿರಾರು ಸುದ್ದಿಗಳು ನಾವು ಬಿತ್ತರಣೆ ಮಾಡಿದಾಗ ಜನ ಹಾಗೆ ನೋಡ್ತಾನೆ ಇದ್ದರು. ಇವತ್ತು ಕರ್ನಾಟಕ ಅಲ್ಲ, ಭಾರತ ಅಲ್ಲ, ದೇಶ ವಿದೇಶದಲ್ಲಿಯೂ ಸಹಿತ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ನಂಬರ್ ಒನ್ ಚಾನಲ್ ತುಂಬ ಹಾರೈಸಿದ್ದೀರಾ, ನಮಗೆ ಶಕ್ತಿ ಕೊಟ್ಟಿದ್ದೀರಾ, ತುಂಬ ಹುಮ್ಮಸ್ಸು ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಿನ ಸುದ್ದಿ ಬೆಳಕಿಗೆ ಬರಬೇಕು. ಕೆಲವರು ಹೇಳ್ತಿದ್ರು ಕೇವಲ ಬೆಳಗಾವಿ ಜಿಲ್ಲೆಗೆ ಸೀಮಿತ ಇರಬೇಡಿ ಸರ್, ನೀವು ರಾಜ್ಯಕ್ಕೆ ಬನ್ನಿ, ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ನೀವು ಬೆಳಕು ಚೆಲ್ಲಿ ಅಂತ. ನಿಮ್ಮ ಸಲಹೆ ಸೂಚನೆ ನಮಗೆ ಸದಾ ಸ್ವಾಗತ. ಮತ್ತು ಒಂದು ವಿನಂತಿಯಿಂದ ಹೇಳ್ತೀನಿ, ನಿಮ್ಮದೆಲ್ಲ ಆಶೀರ್ವಾದ, ನಿಮ್ಮದೆಲ್ಲ ತುಂಬ ಹೃದಯದ ನಮಗೆ ಭರವಸೆ, ನಿಮ್ಮ ಭರವಸೆಯ ಒಂದು ಶಕ್ತಿಯೊಂದಿಗೆ ನಾವು ಮುನ್ನುಗ್ಗಿದ್ದೀವಿ. ಇವತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ನಂಬರ್ ಒನ್ ಚಾನಲ್, ಲಕ್ಷಾಂತರ ಫಾಲೋವರು, ಲಕ್ಷಾಂತರ ಸಬ್ಸ್ಕ್ರೈಬರ್ಗಳನ್ನ ಹೊಂದಿ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ನಿಮ್ಮ ಶಕ್ತಿ ಪ್ರೇರಣೆಯಿಂದ ಬಂದಿದ್ದೇವೆ. ಇದಕ್ಕೆ ನೀವು ಕಾರಣೀಭೂತರು. ಇಲ್ಲಿ ಮಹತ್ವವಾದ ಒಂದು ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೀನಿ. ನಾವು ನೋಡಿ, ಪ್ರಥಮ ಸಾರಿ ನಾವು ಯಾವುದೇ ಆಡಂಬರ ಮತ್ತು ವಿಶೇಷ ಕಾರ್ಯಕ್ರಮ ಮಾಡೋದಿಲ್ಲ. ಯಾಕಂದರೆ ಅದು ನಮಗೆ ಹವ್ಯಾಸನೂ ಇಲ್ಲ. ನಾವು ಏನು ಮಾಡ್ತೀವಿ, ನೀವು ಯಾರಾದರೂ ಇನ್ನೂ ಶುಭಾಶಯ ನಮಗೆ ಕಳಿಸ್ಬೇಕಾದ್ರೆ ನೀವು ಒಂದು ಅರ್ಧ ನಿಮಿಷದ ವಿಡಿಯೋಗಳನ್ನು ಮಾಡಿ, ನೀವು ನಮ್ಮ ಪ್ರೀತಿಯ ವೀಕ್ಷಕರಿದ್ದೀರಾ, ನೀವು ಅಲ್ಲೇ ಕೂತ್ಕೊಂಡು ಒಂದು ವಿಡಿಯೋ ನಮ್ಮ ವಾಟ್ಸಪ್ ನಂಬರ್ಗೆ ಹಾಕಿದರೆ ಅದನ್ನು ಬಿತ್ತರಿಸ್ತೀವಿ. ಆ ಆಶೀರ್ವಾದ ನಮಗೆ ಬಹಳ ಮುಖ್ಯ. ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಜನಮೆಚ್ಚುಗೆ ವ್ಯಕ್ತಪಡಿಸಿ ಇವತ್ತು ನಾವು ನಿಮ್ಮ ಆಶೀರ್ವಾದದೊಂದಿಗೆ ಬೆಳೀತಾ ಇದ್ದೀವಿ. ಇದಕ್ಕೆ ಮಹಾಸ್ವಾಮಿಗಳ ಆಶೀರ್ವಾದ ಇದೆ. ಅನೇಕ ಸ್ವಾಮೀಜಿಯವರು ಸಹಿತ ಶುಭ ಕೋರಿದ್ದಾರೆ. ಈಗ ರಾಜಕಾರಣಿಗಳದ್ದು ಒಂದು ಪಟ್ಟಿ ತೋರಿಸ್ತಾ ಇದ್ದೀನಿ. ಇನ್ನು ಹಂತ ಹಂತವಾಗಿ ಅನೇಕ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು ಕಳಿಸಿದ್ದಾರೆ. ಎಲ್ಲವನ್ನು ಬಿತ್ತರಿಸಲಿಕ್ಕೆ ವೇಳೆ ಅಭಾವ ಇರುತ್ತೆ. ಇವತ್ತು ಒಂದು ಸ್ವಲ್ಪ, ನಾಳೆ, ನಾಡದ್ದು ಹೀಗೆ ದೈನಂದಿನವಾಗಿ ಚಲನಚಿತ್ರ ನಟರಿದ್ದಾರೆ, ಕಲಾವಿದರಿದ್ದಾರೆ, ಚಲನಚಿತ್ರ ಇವರಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಅನೇಕ ಹಿತೈಷಿಗಳು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಶುಭ ಹಾರೈಕೆಗಳನ್ನ ಕೊಟ್ಟಿದ್ದಾರೆ. ಧಾರಾವಾಹಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ, ಮೂವಿಗಳಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಶುಭ ಹಾರೈಸಿದ್ದಾರೆ. ಅವರ ಎಲ್ಲವನ್ನು ವಿಡಿಯೋಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀನಿ. ಇವತ್ತು ಪ್ರಥಮ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಶಾಸಕ ಮತ್ತು ಸಂಸತ್ ಸದಸ್ಯರು ನಮಗೆ ಶುಭ ಹಾರೈಸಿದ್ದು ನೀವೇ ನೋಡಿ. ಇನ್ನು 15 ದಿನದಲ್ಲಿ ನೀವು ಇನ್ನೂ ಎಷ್ಟು ಜನ ವಿಡಿಯೋ ಕಳಿಸ್ತೀರಾ, ನಿಮ್ಮ ಹಾರೈಕೆ, ನಿಮ್ಮ ಶುಭಾಶಯ ನಮಗೆ ಕಳಿಸ್ಕೊಡಿ, ನಾವು ಬಿತ್ತರಿಸ್ತೀವಿ. ಇದೆಲ್ಲ ನಿಮ್ಮ ಆಶೀರ್ವಾದ. ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ನಿಮ್ಮ ಪ್ರೇರಣೆ, ನಿಮ್ಮ ಶಕ್ತಿಯೇ ಭಕ್ತಿ. ನಮಸ್ಕಾರ. ನಂಬರ್ ಒನ್ ಚಾನಲ್, ಯೂಟ್ಯೂಬ್ ಚಾನಲ್ ಘಟಪ್ರಭಾದಲ್ಲಿ ನಮ್ಮ ಸಯ್ಯದ್ ಅವರ ಮುಖಾಂತರವಾಗಿ ಪ್ರಾರಂಭವಾಗಿ ಈ ಆಗಸ್ಟ್ 23ಕ್ಕೆ 2 ವರ್ಷವನ್ನು ಪೂರೈಸ್ತಾ ಇದೆ. ಹಲವಾರು ಯೂಟ್ಯೂಬ್ ಚಾನಲ್ಗಳು ಪ್ರಾರಂಭವಾಗಿದ್ದಾವೆ. ಆದರೆ ಸಯ್ಯದ್ ಅವರು ಸುಮಾರು ಬರೀ ಒಂದೂವರೆ ವರ್ಷದಲ್ಲಿ ಅವರು 1 ಲಕ್ಷಕ್ಕೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಆಗಿರುವಂತಹ ಒಂದು ಚಾನಲನ್ನು ನೋಡಿದರೆ ಭಾಳಷ್ಟು ಆಶ್ಚರ್ಯ ಅನ್ನಿಸ್ತದೆ. ಯಾಕಂತಂದರೆ ಯಾವುದೇ ಒಂದು ಚಾನಲನ್ನು ಭಾಳಷ್ಟು ಜನ ಮೆಚ್ಕೊಳ್ಬೇಕಾದ್ರೆ ಅದರಲ್ಲಿ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಆಮೇಲೆ ಅಲ್ಲಿ ಜ್ವಲಂತ ಸಮಸ್ಯೆಗಳು, ಪ್ರಸ್ತುತ ದಿನಮಾನದ ಸಮಸ್ಯೆಗಳನ್ನು ಅರಿತುಕೊಂಡು ವರದಿಯನ್ನು ಮಾಡಿ ಯಾವ ಚಾನಲ್ನಿಂದ ಜನರಿಗೆ ಪರಿಹಾರ ಸಿಗುತ್ತದೆಯೋ, ಯಾವ ಚಾನಲಲ್ಲಿ ಸತ್ಯವಾಗಿರ್ತಕ್ಕಂಥ ವಿಚಾರಗಳು ಬಿತ್ತನೆಗೊಳ್ತವೋ ಅಂತಹ ಚಾನಲ್ಗಳನ್ನು ಭಾಳಷ್ಟು ಜನ ಸಬ್ಸ್ಕ್ರೈಬನ್ನು ಮಾಡ್ತಾ ಇರ್ತಾರೆ.
ಆ ರೀತಿಯಾಗಿ ನಂಬರ್ ಒನ್ ಚಾನಲಲ್ಲಿ ಕೂಡ ಬರ್ತಕ್ಕಂಥ ಎಲ್ಲ ವಿಚಾರಗಳು, ಅಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು ಅದು ಸತ್ಯವಾಗಿರ್ತಕ್ಕಂಥ ವಿಷಯಗಳಾಗಿರೋದರಿಂದ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಕಾರಣ ಈಗ 2 ವರ್ಷ ಸಂಭ್ರಮವನ್ನು ಆಚರಿಸ್ತಾ ಇದೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ ಇನ್ನೂ ಮುಂಬರುವಂತಹ ದಿನಗಳಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ. ಇನ್ನೂ ವಿನೂತನವಾಗಿರ್ತಕ್ಕಂಥ ಹೊಸ ವಿಚಾರಗಳನ್ನು ಅದು ಪ್ರಸ್ತುತ ಮಾಡಲಿ ಅನ್ನುವಂಥ ವಿಚಾರಗಳನ್ನು ಹೇಳಿ ಸೈಯದ್ ಅವರಿಗೆ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಚಾನಲ್ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾವು ಆಶೆಯನ್ನು ವ್ಯಕ್ತಪಡಿಸ್ತೇವೆ. ನಂಬರ್ 1 ನ್ಯೂಸ್ ಚಾನಲ್ 1 ವರ್ಷ ಪೂರೈಸಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡ್ತಾ ಇದೆ. 1 ವರ್ಷದಲ್ಲಿ ಉತ್ತಮ ಸಾಧನೆ ಮಾಡಿದ ದಿನಗಳಲ್ಲಿ ಅದು ಯಶಸ್ಸು ಸಾಧಿಸಲಿ ಅಂತ ಶುಭ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಮ್ಮೆಯ ಚಾನಲ್ ನಂಬರ್ 1 ಚಾನಲ್ ಇವತ್ತು ದ್ವಿತೀಯ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದ್ದಾರೆ. ತಾವೆಲ್ಲರೂ ಅವರಿಗೆ ಶುಭ ಹಾರೈಸುತ್ತೇನೆ. ಅವ್ರ ಚಾನಲ್ಗೆ ನೀವು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಗೋಕಾಕ್ ತಾಲೂಕಿನ ಘಟಪ್ರಭಾ ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಈ ನಂಬರ್ 1 ಚಾನಲ್ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಇಡ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಶೈಲಿಯಲ್ಲಿ ಮನೆ ಮನೆಗೆ ಎಲ್ಲರ ಒಂದು ವಿಷಯ ಮನದಟ್ಟಾಗುವಂಥ ಹೇಳ್ತಕ್ಕಂಥ ಒಂದು ಚಾನಲ್ ಆಗಿದೆ. ಈ ಚಾನಲಕ್ಕೆ ನಮ್ಮ ಭಾಗದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂಥ ರಮೇಶಣ್ಣ ಜಾರಕಿಹೊಳಿ ಅವರು ಅದಕ್ಕೆ ಶುಭವನ್ನು ಕೋರಿ ಈ ಒಂದು ಚಾನಲ್ ಉತ್ತುಂಗ ಸ್ಥಾನ ಏರಲಿ ಮತ್ತು ವಿವಿಧ ವಿಷಯಗಳನ್ನು ಜನರಿಗೆ ಬಿತ್ತರಿಸಲಿ, ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಳ್ಳೆಯ ಸಂದೇಶವನ್ನು ಸಾರುತ್ತಾ ಇದು ದೇಶ ತುಂಬ ವ್ಯಾಪ್ತಿಯಾಗಿ ಬೆಳೀಲಿ ಅಂತ ಈ ರಮೇಶಣ್ಣರ ಪರವಾಗಿ ನಮ್ಮ ಶಾಸಕರ ಕಾರ್ಯಾಲಯದ ವತಿಯಿಂದ ಸನ್ಮಾನ್ಯ ಶ್ರೀ ರಮೇಶಣ್ಣವರ ಒಂದು ಸಹಕಾರದಿಂದ ಈ ಒಂದು ಚಾನಲ್ ನಂಬರ್ 1 ಚಾನಲ್ ಉತ್ತುಂಗಕ್ಕೇರಲಿ ಅಂತ ಈ ಸಂದರ್ಭದಲ್ಲಿ ಶಾಸಕರ ಪರವಾಗಿ ನಮ್ಮ ಕಾರ್ಯಾಲಯದ ವತಿಯಿಂದ ತುಂಬುರದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಗೋಕಾಕ್ ತಾಲೂಕಿನ ಘಟಪ್ರಭಾ ನಗರದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ತುಂಬ ವೇಗವಾಗಿ ಬೆಳೆಯುತ್ತಿರುವ ನಂಬರ್ 1 ಚಾನಲ್ ದ್ವಿತೀಯ ವರ್ಷ ಮುಗಿಸಿ 3ನೇ ವರ್ಷದ ಪಾದಾರ್ಪಣೆ ಮಾಡುತ್ತಿದೆ. ದೈನಂದಿನವಾಗಿ 15 ಕೋಟಿ ವೀಕ್ಷಕರನ್ನು, ಲಕ್ಷಾಂತರ ಫಾಲೋವರ್ಸ್ಗಳನ್ನು ಹೊಂದಿದ್ದು ಇದು ಹೆಮ್ಮೆಯ ವಿಷಯ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ಸುದ್ದಿವಾಹಿನಿಗೆ ಮಾನ್ಯ ಶಾಸಕರ ಹಾಗೂ ಮಾಜಿ ಸಚಿವರಾದ ಬಾಲಚಂದ್ರ ಜಾರಕಿಹೊಳಿ, ಕೆಎಂಎಫ್ ಅಧ್ಯಕ್ಷರು ಇವರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಹಾರ್ದಿಕ ಶುಭಾಶಯಗಳು. ಈ ವಾಹಿನಿ ಇನ್ನೂ ಎತ್ತರಕ್ಕೆ ಬೆಳೀಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಕಾರ್ಯ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ. ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಂಬರ್ 1 ನ್ಯೂಸ್ ಚಾನಲ್ ಸೈಯದ್ ಅವರ ಮುಂದಾಳತ್ವದಲ್ಲಿರುವಂಥ ನಂಬರ್ 1 ನ್ಯೂಸ್ ಚಾನಲ್ ಇದೇ ತಿಂಗಳಲ್ಲಿ 2 ವರ್ಷವನ್ನು ಪೂರೈಸ್ತಾ ಇದೆ. ಸೊ ನಂಬರ್ 1 ನ್ಯೂಸ್ ಚಾನಲ್ಗೆ ಶಿಲ್ಪಾ ಗೋಡಿಗೌಡರ್ ಬೆಳಗಾವಿಯಿಂದ ಆಲ್ ದಿ ಬೆಸ್ಟ್. ಮತ್ತು ಅವ್ರದ್ದು ಇನ್ನೂ ಉತ್ತುಂಗಕ್ಕೆ ಹೋಗಲಿ, ಚಾನಲ್ ಹೀಗೆ ಮುಂದುವರಿಲಿ, ಟೀಮ್ಗೆಲ್ಲ ಶುಭ ಕೋರ್ತಾ ಇದ್ದೀನಿ. ಜೊತೆಗೆ ನಂಬರ್ 1 ನ್ಯೂಸ್ ಚಾನಲ್ ಸೋಷಲಿ ಮತ್ತು ಪೊಲಿಟಿಕಲಿ ಮತ್ತು ಕಮರ್ಷಿಯಲಿ ಎಲ್ಲ ರೀತಿಯಿಂದನೂ ಡೆವಲಪ್ ಆಗ್ತಾ ಇದೆ. ಇದೇ ರೀತಿ ಅವ್ರದ್ದು ಚಾನಲ್ ಇನ್ನೂ ಮುಂದುವರಿಲಿ, ಸಾಕಷ್ಟು ಅವರಿಗೆ ಬೆಂಬಲ ಸಿಗಲಿ, ಹೀಗೆ ಅವರಿಗೆ ಇನ್ನೊಂದು ಸ್ವಲ್ಪ ಲೈಕ್ ಬರಲಿ, ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕೊಳ್ತಾ ನಂಬರ್ 1 ಚಾನಲ್ಗೆ ಆಲ್ ದಿ ಬೆಸ್ಟ್. ನಂಬರ್ 1 ನ್ಯೂಸ್ ಚಾನಲ್ ಮೂಲಕ ಶ್ರೀಯುತ ಸೈಯದ್ ಅವರು ಗ್ರಾಮೀಣ ಪ್ರಸಾರದ ಸುದ್ದಿಗಳನ್ನು ಹೆಚ್ಚು ಬಿತ್ತರ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಅವರು 2ನೇ ವರ್ಷಕ್ಕೆ ತಮ್ಮ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ನ್ಯೂಸ್ ಚಾನಲ್ ಮೂಲಕ. ಅಸಹಾಯಕ ಜನರಿಗೆ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಸಂಸದರಿರ್ಬೋದು, ಶಾಸಕರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಈ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮಾಡಿದಂಥ ಕೆಲಸದ ಮೇಲೆ ಬೆಳಕು ಚೆಲ್ಲುವಂಥದ್ದು ಇರ್ಬೋದು, ಅಥವಾ ಮಾಡಬೇಕಾದಂಥ ಕೆಲಸದ ಬಗ್ಗೆ ಅವರ ಗಮನ ಸೆಳೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಏನು ಮಾಡ್ತಾ ಇದ್ದಾರೆ ಅತ್ಯಂತ ಶ್ಲಾಘನೀಯವಾದಂಥ ಕಾರ್ಯ. ಮತ್ತು ಅವರು ನಂಬರ್ 1 ಚಾನಲ್ ಭವಿಷ್ಯದಲ್ಲಿ ಉಜ್ವಲವಾಗಲಿ, ಇನ್ನೂ ಹೆಚ್ಚು ಬೆಳೀಲಿ, ನಾಡಿನ ಜನರ ಸೇವೆ ಸಲ್ಲಿಸ್ತಕ್ಕಂಥ ಮತ್ತು ಹೆಚ್ಚು ಚಂದಾದಾರನ ಹೊಂದತಕ್ಕಂಥ ಒಂದು ಶುಭಾಶಯವನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೋರ್ತಾ ಇದ್ದೇನೆ. ನ್ಯೂಸ್ 1 ಚಾನಲ್ ಸಂಪಾದಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಘಟಪ್ರಭಾದಲ್ಲಿ ಹುಟ್ಟಿ ಬೆಳೆದಂತ ನಂಬರ್ 1 ಚಾನೆಲ್ ಹೆಮ್ಮರವಾಗಿ ಬೆಳೆದು ರಾಜ್ಯದ ಮತ್ತು ಬೆಳಗಾವಿ ಜಿಲ್ಲೆಯ ಅಖಂಡ ಜಿಲ್ಲೆಯ ಸುದ್ದಿ ಸಮಾಚಾರಗಳನ್ನ ಸಮಾಜಕ್ಕೆ ಆಗ್ತಕ್ಕಂತ ಒಳಿತನ್ನ ಸಂಪೂರ್ಣವಾಗಿ ಕ್ರಿಯಾತ್ಮಕವಾಗಿ ಸಾರ್ವಜನಿಕರಿಗೆ ಸಾಮಾಜಿಕವಾಗಿ ಕೊಡ್ತಕ್ಕಂಥ ಚಾನೆಲ್ ಯಾವ್ದಾದ್ರು ಇದೆ ಅದು ನಂಬರ್ 1 ಚಾನೆಲ್ ಘಟಪ್ರಭಾ ಅಂತೇಳಿ ಸಂತೋಷದಿಂದ ಹೇಳ್ಬೇಕಾಗ್ತದೆ. ಅದು ಕೇವಲ ಘಟಪ್ರಭಾಕ್ಕೆ ಸೀಮಿತ ಆಗದೆ ಬೆಳಗಾವಿ ಜಿಲ್ಲೆಗೆ ಸೀಮಿತ ಆಗದೆ ರಾಜ್ಯ ಮಟ್ಟದ ಚಲನ್ ಆಗಿ ಬೆಳೀಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿಶೇಷವಾಗಿ ನಮ್ಮ ಒಂದು ಚಾನೆಲ್ 2 ವರ್ಷಗಳ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಬರ್ತಕ್ಕಂಥ ಜನರ ಸ್ಪಂದನೆಗಳನ್ನ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದ್ರ ಜೊತೆಗೆ ಒಳ್ಳೆ ಕೆಲಸ ಮಾಡ್ತಂತವ್ರಿಗೆ ಒಳ್ಳೆಯ ಸಹಕಾರನ ಕೊಡೋ ಜೊತೆಗೆ ಚಾನಲ್ ಎತ್ತ ಮಟ್ಟಿಗೆ ಬೆಳೀತಕ್ಕಂಥ ಕೆಲಸ ಮಾಡ್ತೀನಿ. ಸಾಮಾನ್ಯ ಜನರಿಗೂ ಸಹಿತ ಈ ಚಾನಲ್ ಇಂದ ಹಲವಾರು ಸಮಸ್ಯೆಗಳ ಬಗೆಯುವುದ್ರ ಜೊತೆಗೆ ಸಮಸ್ಯೆಗಳ ಸ್ಪಂದನೆ ಮಾಡತಕ್ಕಂಥ ಒಳ್ಳೆಯ ಚಾನಲ್ ಜನರ ಬಾಯಿಗೆ ಒಂದು ಶುಭಾಶಯನ ಸಹಿತ ಎಲ್ಲಾ ಜನ ಬಾಯಿಯಿಂದ ಬಾಯಿಗೆ ಮಾತಾಡಿ ಒಳ್ಳೆಯ ಚಾನಲ್ ಬೆಳೀತಾ ಇದೆ. ಬರ್ತಕ್ಕಂಥ ಮುಂದಿನ ದಿನಮಾನದಲ್ಲಿ ಚಾನಲ್ ಇನ್ನ ಎತ್ತರ ಮಟ್ಟಕ್ಕೆ ಬೆಳೀಲಿ. ಇಡೀ ರಾಜ್ಯದಾದ್ಯಂತ ತನ್ನದೇ ಆದಂತ ವಿಶೇಷವಾದಂತ ಕೊಡುಗೆಗಳನ್ನ ಮತ್ತೆ ಹೆಜ್ಜೆ ಕೂತು ಇಡತಕ್ಕಂಥ ಕೆಲಸ ಈ ಚಾನಲ್ ಮಾಡಿ ಮುಂದಿನ ದಿನಮಾನದಲ್ಲಿ ದೇಶದಂತ ಬೆಳೀತಕ್ಕಂಥ ಆಗ್ಲಿ ಅಂತ ಶುಭ ಹಾರೈಸಿ ನನ್ನ ಮಂದನೆ ತೈಸ ಈ ಚಾನಲ್ ನಾನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಂಬರ್ 1 ಚಾನಲ್ಗೆ 2ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುತ್ತಿರುವುದು ಬಹಳ ಸಂತೋಷದ ಸಂಗತಿ. ಅದಕ್ಕೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ನನ್ನ ಕ್ಷೇತ್ರದ ಜನರ ಪರವಾಗಿ ನನ್ನ ವೈಯಕ್ತಿಕ ಈ ನಂಬರ್ 1 ಚಾನಲ್ಗೆ ಶುಭಾಶಯಗಳನ್ನು ಹೇಳುತ್ತಾ, ಇದು ದೀನದಲಿತರ ಬಡವರ ಹಾಗೂ ಶೋಷಿತ ವರ್ಗದವರ ಧ್ವನಿಯಾಗಿ ಹೆಮ್ಮರವಾಗಿ ಬೆಳೀಲಿ, ಎಲ್ಲರಿಗೆ ಒಂದು ಪ್ರಯೋಜನ ಸಿಗಲಿ ತಮ್ಮ ಚಾನಲ್ದಿಂದ ಹೇಳಿ ಅಂದ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಹಾರೈಸ್ತೀನಿ. ಹೆಮ್ಮರವಾಗಿ ಬೆಳೀಲಿ, ನಮ್ಮ ರಾಜ್ಯದ ದೇಶದ ಬಡವರ ಮತ್ತು ದೀನದಲಿತರ ಒಂದು ಉದ್ಧಾರಕ್ಕಾಗಿ ಧ್ವನಿ ಎತ್ತಲಿ ಅನ್ನುವಂತ ಒಂದು ಶುಭಾಶಯಗಳನ್ನು ಹಾರೈಸ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೋಕಾಕ್ ನ್ಯೂಸ್ ಚಾನೆಲ್ ವಿಶೇಷವಾಗಿ ಬಹಳ ಒಳ್ಳೆ ರೀತಿಯಿಂದ ಹಾಂ ಸರ್ ಮಾಡ್ತಾ ಇದ್ದಾರೆ. ಅವ್ರ ಸಂಪಾದಕರಿಗೆ ನನ್ನ ಪರವಾಗಿ 2ನೇ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಜನಪರ ಒಂದು ಇದು ಮಾಡೋಂಥ ಪ್ರಯತ್ನ ಮಾಡಲಿ, ಸದಾ ಮುಂದೆ ಯಶಸ್ವಿಯಾಗಿ ಈ ಚಾನೆಲ್ ಹೋಗ್ಲಿ ಅಂತೇಳಿ ಮತ್ತೊಂದ್ಸಲ ಸಂಪಾದಕರಿಗೆ ನಾನು ಶುಭಾಶಯಗಳು ಕೋರುತ್ತೇನೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ ಅಣ್ಣ. ರೈಟ್ ಅಣ್ಣ, ರೈಟ್. ಓಕೆ ಅಣ್ಣ. ಓಕೆ, ನಮಸ್ಕಾರ. ನಂಬರ್ 1 ನ್ಯೂಸ್ ಚಾನಲ್ದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಆತ್ಮೀಯರೇ, ಏನಾಗಿದೆ ಅಂದ್ರೆ ನಮ್ಮದು ಈ ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿರ್ತಕ್ಕಂಥ ನಂಬರ್ 1 ಕನ್ನಡ ನ್ಯೂಸ್ ಚಾನಲು ಇವತ್ತು 2ನೇ ವರ್ಷವನ್ನು ಪೂರ್ಣಗೊಳಿಸ್ತಾ ಇದೆ. ಇದು ಭಾಳ ಸಂತೋಷ ಸಂಗತಿ. ಈ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಏನು ಯೋಜನೆಗಳ ತಾರತಮ್ಯ ಆಗಿರ್ಬೋದು ಅಥವಾ ರಾಜಕೀಯ ಸುದ್ದಿಗಳು, ಸಾಂಸ್ಕೃತಿಕ ಕಲೆಗಳ ಬಗ್ಗೆ, ಜಲಾಶಯಗಳ ಬಗ್ಗೆ ಎಲ್ಲ ಸವಿವರವಾದ ಮಾಹಿತಿಯನ್ನು ನಮ್ಮ ನಂಬರ್ 1 ಕನ್ನಡ ಚಾನಲ್ಲು ಭಾಳ ಸುದ್ದಿವಾಹಿನಿ ಒಂದು ಒಳ್ಳೆಯ ಭಾಷೆಯಲ್ಲಿ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಹಿಡಿಸತಕ್ಕ ಭಾಷೆಯಲ್ಲಿ ಸುದ್ದಿಯನ್ನು ಕೊಡ್ತಾ ಬಂದಿದೆ. ಇದು ಭಾಳ ಸಂತೋಷ ಸಂಗತಿ. ಆದ್ದರಿಂದ ಈ ನಮ್ಮ ನಂಬರ್ 1 ಕನ್ನಡ ಚಾನಲ್ದ ಸೈಯದ್ ಅವರು ಇವತ್ತು ಜನರಿಗೆ ಹಿಂಗಾಗಿಬಿಟ್ಟಿದೆ. ಈ ಭಾಗದಲ್ಲಿ ದಿನಕ್ಕೆ ಒಮ್ಮೆ ಆದರೂ ಕೂಡ ಅವರ ಸುದ್ದಿಯನ್ನು ನೋಡಿದಾಗ ಅವ್ರಿಗೆ ಮುಂದೆ ಮನಸ್ಸಿಗೆ ಶಾಂತ ಆಗುವಂಥ ಪರಿಸ್ಥಿತಿ, ಅವ್ರ ಭಾಷೆಯಿಂದ ಜನರು ಅಷ್ಟೊಂದು ಖುಷಿಯಾಗಿದ್ದಾರೆ. ಈ ಸುದ್ದಿವಾಹಿನಿಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಉತ್ತುಂಗಕ್ಕೆ ಹೋಗಲಿ, ಇದು ಎಲ್ಲ ಇತರೆ ಚಾನಲ್ಗಳಿಗೆ ಮಾದರಿ ಆಗಲಿ ಅಂತ ಹೇಳ್ತಾರೆ. ನಾನು ಈ ನಮ್ಮ ನಂಬರ್ 1 ಕನ್ನಡ ಚಾನಲ್ಗೆ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ಭೀಮಪ್ಪ ಗಡಾದ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಗಿ.